ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ಇಂದು ಬೆಳಗಾವಿಯಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಭಿವಾದನೆಯನ್ನು ಗಣ್ಯರಿಂದ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ 69ನೇ ಮಹಾಪರಿನಿರ್ವಾಣ ದಿನದಂದು ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾದ ಹಾಗೂ ಗ್ಯಾರಂಟಿ ಅನುಷ್ಠಾನಗಳ ಜಿಲ್ಲಾ ಅಧ್ಯಕ್ಷರಾದ ವಿನಯ್ ನವಲಗಟ್ಟಿ ಅವರು ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶ್ವವೇ ಗೌರವ ನೀಡುವಂಥ ವ್ಯಕ್ತಿತ್ವವನ್ನು ಹೊಂದಿ ಇಡೀ ಸಮಾಜ ಮತ್ತು ಮಾನವೀಯತೆಯನ್ನು ಮೌಲ್ಯಗಳನ್ನು ಎತ್ತಿ ತೋರಿಸಿದ್ದಾರೆ. ದೇಶಕ್ಕೆ ಅತಿ ಅಮೂಲ್ಯವಾದ ಹಾಗೂ ಸರ್ವಶ್ರೇಷ್ಠ ಲಿಖಿತ ಸಂವಿಧಾನವನ್ನು ನೀಡಿ ಈ ದೇಶದ ಭಾಗ್ಯವನ್ನು ಬರೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಡಿಸೆಂಬರ್ 6 ನಮ್ಮ ಏನು ಇಡೀ ವಿಶ್ವವೇ ಅತ್ಯಂತ ಗೌರವದಿಂದ ಕಾಣುವಂಥ ಒಬ್ಬ ಮೇಧಾವಿ, ಇಡೀ ಜಗತ್ತನ್ನು ತನ್ನತ್ತ ಸೆಳೆಯುವಂತೆ ಮಾಡಿರುವಂಥ ನಮ್ಮ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿವರ್ತನ ಪರಿನಿರ್ವಾಣ ದಿನ ಇದು 69ನೇ ಪರಿನಿರ್ವಾಣ ದಿನ. ಹಾಗಾಗಿ ನಾವಿವತ್ತು ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಭಾರತದ ಜನತೆ ವಿಶೇಷವಾಗಿ ಅವ್ರನ್ನ ನಾವು ನೆನೆಸಬೇಕು ಹಾಗೂ ಅವ್ರನ್ನ ಗೌರವಿಸಬೇಕು. ಯಾಕೆಂದರೆ ಏನು ಭಾರತದಾದ್ಯಂತ ಸಾವಿರಾರು ಜಾತಿ, ಧರ್ಮ, ಪಂಗಡ, ಭಾಷೆ ಇದ್ರೂ ಸಹ ಅವನ್ನು ಒಂದೇ ಸೂರಿನಡಿಯಲ್ಲಿ ಹೇಗೆ ಈ ಮಾಲೆಯನ್ನು ಮಾಡಿದಾಗ ಸಾವಿರಾರು ಹೂಗಳಿರ್ತಾವೆ, ಸಾವಿರಾರು ಕಲರ್ನ ಹೂಗಳಿರ್ತಾವೆ, ಆದರೂ ಸಹ ಹೇಗೆ ದಾರದಿಂದ ಒಂದೇ ರೀತಿಯಾದ ಆಕಾರ ಕೊಟ್ಟಲ್ಲ, ಹಾಗೆ ನಮ್ಮ ಭಾರತ ದೇಶದ ಆಕಾರವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ರೀತಿ ಕಾನೂನುಗಳು ಭಾರತ ದೇಶದಲ್ಲಿ ಇರಬೇಕು, ಯಾವ ಅಧಿಕಾರಗಳಿರಬೇಕು, ಯಾವ ರೀತಿ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆದುಕೊಳ್ಬೇಕು ಅನ್ನೋ ಒಂದು ಪುಣ್ಯ ಮಹತ್ವವಾದಂಥ ಗ್ರಂಥ ಏನು ಕೊಟ್ಟದ ಸಂವಿಧಾನವನ್ನು ಅದನ್ನು ಶ್ರೇಯಸ್ಸಗೊಳಿಸುತ್ತದೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತೇನಾದರೂ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಇದ್ಕೊಂಡು ಇಡೀ ವಿಶ್ವಕ್ಕೆ ನಾವು ಒಂದು ಹೋರಾಟವನ್ನು ಮೊದಲನೇ ಸ್ಥಾನದಲ್ಲಿ ಹೋರಾಟ ಮಾಡಬೇಕಾಗಿದ್ದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಸಂದರ್ಭದಲ್ಲಿ ನೆನೆಸ್ಕೊಂಡು ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಹಾಗೂ ಪುಣ್ಯಸ್ಮರಣೆಯನ್ನು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜಾ ಸಲೀಂ ಹಾಗೂ ಮೈನಾರಿಟಿ ಅಧ್ಯಕ್ಷರಾದ ಅಖ್ತರ್ ಹಾಗೂ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.